ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಮತ್ತೆ ಪುತ್ಥಳಿ ವಿವಾದ ಶುರುವಾಗಿರುವಂತಹದ್ದು. ಸದ್ಯ ಈ ಹಿಂದೆ ಅಂಬೇಡ್ಕರ್ ಪುತ್ಥಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರತಿಭಟನೆಗಳು, ಹೋರಾಟಗಳು ನಡೆದಿದ್ವು. ಆದ್ರೆ ಈಗ ಮತ್ತೆ ಮಾಜಿ ಸಚಿವರಾದಂತಹ KM ಕೃಷ್ಣಾರೆಡ್ಡಿ ಅವರ ಪುತ್ಥಳಿ ವಿವಾದ ಬಹಳಷ್ಟು ಜೋರಾಗಿ ನಡೀತಾ ಇರುವಂತಹದ್ದು. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕರು ಬಹಳಷ್ಟು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಇವರ ಪುತ್ಥಳಿ ವಿಚಾರದಲ್ಲಿ ಎಂಬ ಕೂಗು ಹಾಗೂ KM ಕೃಷ್ಣಾರೆಡ್ಡಿ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಾದಂತಹ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಚಿಂತಾಮಣಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಅಂಬೇಡ್ಕರ್ ಪುತ್ಥಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ನಡೆದಿತ್ತು, ಹೋರಾಟಗಳು ನಡೆದಿತ್ತು, ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಅಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 4 ರಿಂದ 5 ಪುತ್ಥಳಿ ವಿವಾದಗಳು ಬಹಳಷ್ಟು ಜೋರಾಗಿ ನಡೆದಿದ್ವು. ಆದ್ರೆ ಈಗ ಚಿಂತಾಮಣಿ ಕ್ಷೇತ್ರದಲ್ಲಿ ಮತ್ತೆ KM ಕೃಷ್ಣಾರೆಡ್ಡಿ ಅವರ ಪುತ್ಥಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ರೀತಿಯಾದಂತಹ ಪ್ರತಿಭಟನೆಗಳು ನಡೆಯುವ ಮುನ್ಸೂಚನೆ ಬರ್ತಾ ಇರುವಂತಹದ್ದು. ಯಾಕೆಂದ್ರೆ ಮಾಜಿ ಸಚಿವರು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ 3 ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದಂತಹ KM ಕೃಷ್ಣಾರೆಡ್ಡಿ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು ಇದೇ ಒಂದು ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ JK ಕೃಷ್ಣಾರೆಡ್ಡಿ ಅವರು ಈ ಸಚಿವರಾಗಿದ್ದಂತಹ ಕೃಷ್ಣಾರೆಡ್ಡಿ ಅವರ ಹೆಸರನ್ನ ಹೇಳಿಕೊಂಡು ಅಧಿಕಾರದಲ್ಲಿ ಸುಮಾರು 10 ವರ್ಷಗಳ ಕಾಲ ಶಾಸಕರಾಗಿ ಹಾಗೂ ಉಪಸಭಾಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಜೊತೆಗೆ ಇವರದೇ ಆದಂತಹ ಒಂದು ಪುತ್ಥಳಿಯನ್ನ ಆಂಧ್ರದಿಂದ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿದ್ಧಪಡಿಸಿ ಚಿಂತಾಮಣಿ ಕ್ಷೇತ್ರದಲ್ಲಿ ಬೃಹತ್ ಮಟ್ಟದಲ್ಲಿ ಒಂದು ದೊಡ್ಡದಾದಂತಹ ಕಾರ್ಯಕ್ರಮವನ್ನ ಮಾಡಿ ಒಂದು ಕೃಷ್ಣಾರೆಡ್ಡಿ ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಬಹಳಷ್ಟು ಚರ್ಚೆ ನಡೆದಿತ್ತು. ಆದ್ರೆ ಈಗ ಇದೇ ಪುತ್ಥಳಿ ಸುಮಾರು 10 ವರ್ಷಗಳಿಂದಲೂ ಸಹ ಒಂದು ಶೆಡ್ ನಲ್ಲಿ, ಮೂಲೆ ಗುಂಪಿನಲ್ಲಿ ಕೊಳಕು ಬಟ್ಟೆಗಳಿಂದ ಸುತ್ತಿ ಒಂದು ಮೂಲೆಯಲ್ಲಿ ಹಾಕಿರುವಂತಹ ಅಪಮಾನವನ್ನ ಮಾಡಿರುವಂತಹ ಆರೋಪವನ್ನ ಈಗ KM ಕೃಷ್ಣಾರೆಡ್ಡಿ ಅವರ ಅಭಿಮಾನಿಗಳು ಮಾಡ್ತಾ ಇರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ಅಭಿಮಾನಿಗಳು ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕೆಂದ್ರೆ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು JK ಕೃಷ್ಣಾರೆಡ್ಡಿ ಅವರು ಅಧಿಕಾರಕ್ಕೆ ಬಂದಿರ್ತಾರೆ. ಆದ್ರೆ ಈಗ KM ಕೃಷ್ಣಾರೆಡ್ಡಿ ಅವರ ಪುತ್ಥಳಿಯನ್ನ ಇದುವರೆಗೂ ಸಹ ಪುತ್ಥಳಿಯನ್ನ ಸ್ಥಾಪಿಸದೆ, ಅಂದ್ರೆ ಅವರ ಪ್ರತಿಷ್ಠಾಪನೆ ಮಾಡದೆ ಇದರಲ್ಲಿಯೂ ಸಹ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತ ಅವರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಒಂದು ಸದ್ದನ್ನ ಹಾಗೂ ಮಾಜಿ ಶಾಸಕರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರುವಂತಹದ್ದು. ಯಾಕೆಂದ್ರೆ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದು 10 ವರ್ಷಗಳು ಕಳೆದ್ರೂ ಸಹ ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಪುತ್ಥಳಿಯ ವಿಚಾರವನ್ನ ಜಾರಿಗೆ ತರಲಿಲ್ಲ. ಅಂದ್ರೆ ಒಂದು ಚಿಂತಾಮಣಿ ನಗರದ ಒಂದು ಶೆಡ್ ನಲ್ಲಿ ಮೂಲೆ ಗುಂಪನ್ನ ಮಾಡಿ ಅದಕ್ಕೆ ಒಂದು ಕೊಳಕು ಬಟ್ಟೆಯನ್ನ ಸುತ್ತಿ ಅಪಮಾನವನ್ನ ಮಾಡಿದ್ದಾರೆ ಎಂಬ ಹೆಸರನ್ನ ಹೇಳ್ತಾ ಇರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕರ ಗಮನಕ್ಕೆ ತಂದ್ರೆ ಅವರು ಒಂದು ರೀತಿಯಾದಂತಹ ಉಡಾಫೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಚುನಾವಣೆಗಳಿತ್ತು, ಈ ಸಮಯದಲ್ಲಿ ನಾವು ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಲು ಸಾಧ್ಯವಾಗ್ಲಿಲ್ಲ. ಆದ್ರೆ ಈ ವಿಚಾರವಾಗಿ ನನಗೆ ಮಾಹಿತಿ ಇಲ್ಲ, ಇದನ್ನ ತಿಳಿದುಕೊಂಡು ನಾನು ಈ ಪುತ್ಥಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನೇ ಕಲೆ ಹಾಕಿ ನಂತರ ಪ್ರತಿಷ್ಠಾಪನೆ ಮಾಡುವುದಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ 10 ವರ್ಷಗಳಿಂದ ಈ ಪುತ್ಥಳಿ ಇದೇ ಜಾಗದಲ್ಲಿ ಕೊಳಕು ಸ್ಥಿತಿಯಲ್ಲಿ ಪತ್ತೆಯಾಗಿರುವುದು KM ಕೃಷ್ಣಾರೆಡ್ಡಿ ಅವರ ಅಭಿಮಾನಿಗಳಲ್ಲಿ ಬಹಳಷ್ಟು ಬೇಸರವನ್ನ ತಂದಿರುವಂತಹದ್ದು. KM ಕೃಷ್ಣಾರೆಡ್ಡಿ ಅವರ ಪುತ್ಥಳಿ ಎಲ್ಲೋ ಒಂದು ಬೇಗ ಜಾಗದಲ್ಲಿ ಬಿಸಾಕಿರೋ ಸಂಗತಿ ಗೊತ್ತಾಗಿ ನನ್ನ ಮನಸ್ಸಿಗೆ ದುಃಖ ಉಂಟಾಗಿದೆ, ಮನಸ್ಸಿಗೆ ಬೇಸರವಾಗಿದೆ. ಅವರು ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾದ TK ಗಂಗಿರೆಡ್ಡಿ ಅವರ ವಾರಸುದಾರರಾಗಿ ಬಂದು ಜೈಲುವಾಸ ಅನುಭವಿಸಿ ಜಾತಿ ಭೇದ ಮನೋಭಾವ ಏನಿಲ್ಲದೆ ಎಲ್ಲರೂ ಜೊತೆಗೂಡಿ ರಾಜಕೀಯ ಮಾಡಿಕೊಂಡು ಜನಸೇವೆ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ದಿವಂಗತ KM ಕೃಷ್ಣಾರೆಡ್ಡಿ ಅವರು. ದಿವಂಗತ KM ಕೃಷ್ಣಾರೆಡ್ಡಿ ಅವರಿದ್ದಾಗ ಮಾಜಿ ಶಾಸಕರು JK ಕೃಷ್ಣಾರೆಡ್ಡಿ ಅವರಿದ್ದಾಗೆ ಇಲ್ಲಿ ಜನಸೇವೆ ಅಂತೇಳಿ ಬಂದಾಗ ಅವರಿಗೆ ಸ್ವಲ್ಪ ಮಾನಸಿಕ ಹಿಂಸೆಯಾಗಿ ಅವರು ದೈವಾಧೀನರಾದರು. ಅನಂತರ KM ಕೃಷ್ಣಾರೆಡ್ಡಿ ಫೋಟೋ ಹಾಕ್ಕೊಂಡು ಮಾಜಿ ಶಾಸಕರು ಅವರ ಪುತ್ಥಳಿಯಲ್ಲಿ ಅವರ ಶಿಷ್ಯರು JK ಕೃಷ್ಣಾರೆಡ್ಡಿ ಅವರ ಶಿಷ್ಯರು ಹೋಗಿ ಎಲ್ಲೋ ಆಂಧ್ರ ಪ್ರದೇಶದಲ್ಲಿ 10 ಅಡಿ ವಿಗ್ರಹಗಳನ್ನು ತಂದು ಚಿಂತಾಮಣಿಲಿಕ್ಕೆ ನಾವು ಪ್ರವಾಸಿ ಮಂದಿರ ಹತ್ರ ಬಂದು
ಮತ್ತು ಬಟ್ಲಳ್ಳಿಯಲ್ಲಿ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ತೀವಿ ಅಂತೇಳಿ KM ಕೃಷ್ಣಾರೆಡ್ಡಿ ಅವರ ಶಿಷ್ಯರಿಗೆ, ಅವರ ಅಭಿಮಾನಿಗಳಿಗೆ ಒಂದು ಸಂತೋಷ ಸುದ್ದಿ ಹರಡಿಸಿದ್ರು. ಆದರೆ ಚುನಾವಣೆ ಆದರೂ ಸಹ ಅವ್ರ ವಿಗ್ರಹಗಳು ಎಲ್ಲಿ ಇಳಿಲಿಲ್ಲ. ಮತ್ತು ನಗರಸಭೆ JDS ಅವರ ಬೆಂಬಲಿಗರೇ ಆಗಿದ್ದರೂ ಸಹ ಎಲ್ಲಿ ಒಂದು ಜಾಗ ನೋಡಿ KM ಕೃಷ್ಣಾರೆಡ್ಡಿ ಅವರ ವಿಗ್ರಹಗಳನ್ನು ಸ್ಥಾಪನೆ ಮಾಡಲಿಲ್ಲ. ಸದ್ಯ ಈಗಲಾದ್ರೂ ಅವರ ಅಭಿಮಾನಿಗಳ ಒತ್ತಾಯಕ್ಕೆ ಅವರ ಹೆಸರನ್ನ ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತಹ ಮಾಜಿ ಶಾಸಕರು ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರಾ ಇಲ್ವಾ ಎಂಬುದು ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ.